ತೊಗರಿಯ ನಾಡು ಕಲಬುರಗಿ ಅಂತ ಹೇಳ್ತೀವಿ. ಕಲಬುರಗಿಗೆ ಈಗ ತೊಗರಿಯಿಂದಲೇ ಗ್ರಹಣ ಹಿಡಿದಿದೆ ಅಂತ ರೈತರು ಮಾತಾಡ್ಕೋತಾ ಇದ್ದಾರೆ. ಯಾಕೆಂದ್ರೆ ಈ ಬಾರಿ ಅತಿಯಾದ ಮಳೆಯಿಂದ ಸಂಪೂರ್ಣವಾಗಿ ತೊಗರಿ ಬೆಳೆ ಗೊಡ್ಡು ಹೋಗಿದೆ. ಈಗ ಸರ್ಕಾರವೂ ಕೂಡ ಇದ್ರ ಬಗ್ಗೆ ಪ್ರಶ್ನೆ ಮಾಡ್ತಾ ಇಲ್ಲ. ಅಧಿವೇಶನದಲ್ಲಿ ಕಳೆದ 2 ದಿನಗಳಿಂದ ಉತ್ತರ ಕರ್ನಾಟಕ ಹಾಗೂ ತೊಗರಿಯ ಬೆಲೆ ಬಗ್ಗೆ ಚರ್ಚೆ ಮಾಡ್ತೀನಿ ಅಂತ ಹೇಳಿದ ಶಾಸಕರು, ಸಚಿವರು ಎಲ್ಲರೂ ಕೂಡ ಸುಮ್ಮನೆ ಕುಳಿತಿದ್ದಾರೆ. ಇದರಿಂದ ಈಗ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇಂದು ಕಲಬುರಗಿಯಿಂದ ಚಳಿಗಾಲದ ಅಧಿವೇಶನಕ್ಕೆ ಹೋಗ್ತಾ ಇದ್ದಾರೆ ರೈತರು ಮತ್ತು ರೈತ ಮುಖಂಡರು. ಚಳಿಗಾಲ ಅಧಿವೇಶನದಲ್ಲಿ ಚರ್ಚೆ ಆಗಬೇಕಾದಂತಹ ವಿಷಯಗಳೇ ಚರ್ಚೆ ಆಗ್ತಾ ಇಲ್ಲ ಅಂತ ರೈತ ಮುಖಂಡರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ನಮ್ಮ ಜೊತೆ ಕಲಬುರಗಿಯ ರೈತ ಮುಖಂಡರಾದ ಶರಣಬಸಪ್ಪ ಮಮಶೆಟ್ಟಿ ಅವರಿದ್ದಾರೆ. ಅವ್ರ ಜೊತೆ ಮಾತನಾಡೋಣ. ಸರ್, ಈಗಾಗಲೇ ತಾವು ಕೂಡ ಈಗ ಚಳಿಗಾಲ ಅಧಿವೇಶನಕ್ಕೆ ಹೋಗ್ತಾ ಇದ್ದೀರಿ, ರೈತರನ್ನ ಕರ್ಕೊಂಡು. ಏನು ಸಂಪೂರ್ಣವಾಗಿ ತೊಗರಿ ಗೊಡ್ಡು ಹೊಡೆದಿದೆ, ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಸರ್, ನಾವು ಚಳಿಗಾಲದ ಬೆಳಗಾವಿ ಅಧಿವೇಶನದಲ್ಲಿ ನಡೀತಕ್ಕಂಥದ್ದು ಅಂದರೆ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಅಭಿವೃದ್ಧಿ ವಿಷಯಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ಚರ್ಚೆ ಮಾಡ್ತಾರೆ ಅಂತಕ್ಕಂಥದ್ದು ನಮ್ಮ ಒಂದು ಆಸೆ ಭಾವನೆ ಇತ್ತು, ಒಂದು ನಿರೀಕ್ಷೆ ಇತ್ತು. ಆದರೆ ಇವತ್ತು ನಮ್ಮ ಕನಸುಗಳನ್ನು, ನಮ್ಮ ಭಾಗದ ಬೇಡಿಕೆಗಳನ್ನು ಈಡೇರಿಸೋದಕ್ಕೆ ಸಂಬಂಧಪಟ್ಟಂಗೆ ಸಮಸ್ಯೆಗಳ ಕುರಿತು ಯಾವುದೂ ಚರ್ಚೆ ನಡೀತಿಲ್ಲ. ಆ ಬೆಳಗಾವಿ ಚಳಿಗಾಲದ ಅಧಿವೇಶನ ಯಾವ ರೀತಿಯಾಗಿದೆ ಅಂತ ಕೇಳಿದರೆ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋಂಥ ರೀತಿಯಲ್ಲಿ ಚಳಿಗಾಲದ ಬೆಳಗಾವಿ ಅಧಿವೇಶನ ಆಗಿದೆ. ಆ ಅಧಿವೇಶನದಲ್ಲಿ ಇವತ್ತು ಏನು ಚರ್ಚೆ ಮಾಡ್ತಾ ಇದ್ದಾರೆ, ನಮ್ಮ ಭಾಗದಲ್ಲಿ ಅತಿವೃಷ್ಟಿ ಮಳೆಯಿಂದ ಬೆಳೆಗಳಾನಿಗ್ಯಾವ, ರೈತರ ರೊಕ್ಕದ ಮಾಲು ತೊಗರಿ ಹಾಳಾಗ್ಯದ, ಹೆಸರು ಹೋಗ್ಯದ, ಉದ್ದು ಹೋಗ್ಯದ, ಸೋಯಾ ಹೋಗ್ಯದ, ಕಬ್ಬಿನ ರೇಟ್ ಅವ್ರ ಮಾತಿನ ಪ್ರಕಾರ ರೇಟ್ ಕೊಡ್ತಾ ಇಲ್ಲ, ಸಕ್ಕರೆ ಇಳುವರಿಯಲ್ಲಿ ಅನ್ಯಾಯ ಆಗ್ತದೆ, ಕಬ್ಬಿನ ತೂಕದಲ್ಲಿ ಅನ್ಯಾಯ ಆಗ್ತದೆ. ಹೋದ ಬೆಳಗಾವಿ ಚಳಿಗಾಲದ ಅಧಿವೇಶನದಲ್ಲೇ ವೇ ಬ್ರಿಡ್ಜ್ ಬಗ್ಗೆ ಅಧಿವೇಶನದಲ್ಲಿ ಇವತ್ತು ತೀರ್ಮಾನವನ್ನು ಮಾಡಿದರೆ ವೇ ಬ್ರಿಡ್ಜ್ ಯಾವ ಫ್ಯಾಕ್ಟ್ರಿಗಳಲ್ಲೂ ಕೂಡ ಇಲ್ಲ. ಅದರ ಬಗ್ಗೆ ಏನು ಚರ್ಚೆ ಮಾಡ್ತಾ ಇದ್ದಾರೆ ಅವರು? ಅದರ ಬಗ್ಗೆ ರೈತರ ಬಗ್ಗೆ ಏನು ಅದಕ್ಕೆ ಯಾವುದೇ ಕಣಗೊಂದು ಇತ್ಯರ್ಥಪಡಿಸೋದಕ್ಕೆ ಸಂಬಂಧಪಟ್ಟಂಗೆ ಕಾಣ್ತಾ ಇಲ್ಲ. ನಮಗೆ ಇವತ್ತು ನಾವು ಕಾಣ್ತಾ ಇದ್ದೀವಿ ಏನು, ನಮ್ಮ ಭಾಗದಲ್ಲಿ ತೊಗರಿಗೆ ಅತಿವೃಷ್ಟಿ ಪ್ರಕೃತಿ ವಿಕೋಪದಿಂದ ಹಾನಿಯಾಗಿರ್ತಕ್ಕಂಥ ಸಂಬಂಧಪಟ್ಟಂಗೆ ಪರಿಹಾರ ಕೊಡ್ತೀನಿ ಅಂತ ಸತ್ತೋರ ಮಣ್ಣು ಖರ್ಚಿಗೂ ಸರಿ ಹೊರಲಾರದಂಥ ರೀತಿಯಲ್ಲಿ ಪರಿಹಾರನ ಕೊಟ್ಟಿದ್ದಾರೆ. ಯಾರಿಗೆ 10,000 ಕೊಟ್ಟಿದ್ದಾರೆ, ಯಾರಿಗೆ 20,000 ಕೊಟ್ಟಿದ್ದಾರೆ, ಯಾರಿಗೆ 3,000 ಬಂದಿದೆ, ಯಾರಿಗೆ 2,000 ಬಂದಿದೆ, ಒಬ್ರಿಗೆ 1,000 ಬಂದಿದೆ. ಅವರೇನು ಹೇಳಿದ್ದಾರೆ? 2 ಹೆಕ್ಟರ್ ಅಂತಕ್ಕಂಥ ಪದನ ಬಳಸಿದ್ದಾರೆ, ಹೇಳಿದ್ದಾರೆ, ವಾಗ್ದಾನ ಮಾಡಿದ್ದಾರೆ. ನಾವು ಕೇಳೋಕ್ಕೆ ಬಯಸ್ತೀವಿ, 2 ಹೆಕ್ಟರ್ ವಾಗ್ದಾನ ಮಾಡಿದ್ರಿ, ನಿಮ್ಮ ಮಾತಾಡಿರ್ತಕ್ಕಂಥ ಮಾತಾದ್ರೂ ರೈತರ ಮಧ್ಯದಲ್ಲಿ ಉಳಿಯಿಟ್ಟುಕೊಡ್ರಿ ಅಂತಕ್ಕಂಥ ಮಾತನ್ನು ರಾಜ್ಯ ಸರ್ಕಾರಕ್ಕೆ ನಾವು ಒತ್ತಾಯನ ಮಾಡ್ತಾ ಇದ್ದೀವಿ. ಇದ್ರ ಜೊತೆಯಲ್ಲಿ ಉಳಿದಿರ್ತಕ್ಕಂಥ ಅಲ್ಪ ಸ್ವಲ್ಪ ತೊಗರಿ ಉಳಿದಿದೆ, 50% ಹಾಳಾಗಿದೆ, 50% ಮೇಲ್ಪಟ್ಟು ತೊಗರಿ ಹಾಳಾಗಿದೆ, ಸ್ವಲ್ಪ ತೊಗರಿ ಉಳಿದಿದೆ. ತೊಗರಿಯ ನಾಡಿನಲ್ಲೇ ಪಾವದಾಣಿ ಬೆಳೆಯಲಾರಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಒಂದು ಕಡೆಗೆ ಕಾಡಂದಿ ಹೊಡೆದ ಕೇಸಿಂದ ತೊಗರಿ ಸತ್ಯಾನಾಶ ಆಗಿದೆ. ಹೂವು, ಚಳ್ಳಿ, ಕಾಯಿ ನೆನೆ ಆಗುವಂಥ ಸಂದರ್ಭದಲ್ಲಿ, ಕಾಯಿ ಕಚ್ಚುವಂಥ ಸಂದರ್ಭದಲ್ಲಿ ತೊಗರಿ ಗೊಡ್ಡೋಗಿದೆ, ಹಸಿ ಜಾಸ್ತಿಯಾಗಿ. ಈ ಗೊಡ್ಡೋದಂಥ ತೊಗರಿ ಬಗ್ಗೆ ಬೆಳೆಗಾರರ ಬಗ್ಗೆ ಏನಾದರೂ ಚರ್ಚೆ ಮಾಡ್ತಾರಂತಕ್ಕಂಥದ್ದಿದೆ. ಕಿಂಚಿತ್ ಕೋಸ ಇದ್ರ ಬಗ್ಗೆ ತೊಗರಿ ಬೆಳೆಗಾರರ ಬಗ್ಗೆ ನಮ್ಮ ಭಾಗದ ಇವತ್ತು ನಮಗನ್ನಿಸ್ತದೆ ಇವತ್ತು ಕಾಂಗ್ರೆಸ್ ರಾಜ್ಯ ಸರ್ಕಾರದಲ್ಲಿರ್ತಕ್ಕಂಥ ಚುನಾಯಿತ ಪ್ರತಿನಿಧಿಗಳು, MLAಗಳು ಅದ್ರ ಬಗ್ಗೆ ಚಿಕ್ಕರೆ ಎತ್ತಲ್ಲ. ಇನ್ನು ಅದ್ರ ಜೊತೆಗೆ ಅಪೋಸಿಷನ್ ಪಾರ್ಟಿಯವರು ಕೂಡ ಅದ್ರ ಬಗ್ಗೆ ಧ್ವನಿ ಎತ್ತಲ್ಲ. ಅಂದರೆ ನಮ್ಮ ಕಣ್ಣಿಗೆ ಕಾಣ್ತಕ್ಕಂಥದ್ದು ಒಂದೇ ನಾಣ್ಯದ 2 ಮುಖಗಳು ಅಂತಕ್ಕಂಥದ್ದು ಇವತ್ತು ನಾವು ಕಾಣ್ತಾ ಇದ್ವಿ. ಪರಿಹಾರ ಕೊಟ್ಟಿರ್ತಕ್ಕಂಥಲ್ಲಿ ತಾರತಮ್ಯ ಆಗಿದೆ. ಆ ಪರಿಹಾರ ತಾರತಮ್ಯ ಲೋಪದೋಷಗಳ ಬಗ್ಗೆ ಯಾರಾದರೂ ಒಬ್ಬರ ಧ್ವನಿ ಎತ್ತಾರಂತಕ್ಕಂಥ ನಾವು ಕಂಡೀವಿ. ಆದ್ರೆ ಒಬ್ಬರು ಕೂಡ ಧ್ವನಿ ಎತ್ತಲಾರ್ದೇನಿದೆ. ಇದು ಎಲ್ಲರವನ್ನು ಕೂಡ ಇವತ್ತು ಕಲ್ಯಾಣ ಕರ್ನಾಟಕ ಭಾಗದ ತೊಗರಿ ನಾಡಿನಲ್ಲಿ ತೊಗರಿ ಬೆಳೆಗಾರರು, ಕಬ್ಬು ಬೆಳೆಗಾರರು, ಒಟ್ಟಾರೆ ಅನ್ನ ಹಾಕ್ತಕ್ಕಂಥ ಅನ್ನದಾತರ ಬಗ್ಗೆ ಚರ್ಚೆ ಮಾಡಲಾರದೆ ಇರ್ತಕ್ಕಂಥ ರೈತ ವಿರೋಧಿ ಅಂತಕ್ಕಂಥ ಮಾತನ್ನು ಇವತ್ತು ನಾವು ಭಾವಿಸಬೇಕಾಗಿದೆ. ಸರಿ, ಈಗ ಕಳೆದ 2 ದಿನಗಳಿಂದ ಅಧಿವೇಶನ ಪ್ರಾರಂಭ ಆಗಿದೆ. ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಮತ್ತು ಕಲ್ಯಾಣ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ನಿರಂತರವಾಗಿ ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ರು. ಆದರೆ ಇಲ್ಲಿನ ಶಾಸಕರು ನಾನು ರೈತರ ಪರ ಅಂತ ಹೇಳೋದಷ್ಟೇ ಆಯ್ತಾ? ಯಾರೊಬ್ರು ಕೂಡ ಇದ್ರ ಬಗ್ಗೆ ಚರ್ಚೆ ಮಾಡ್ತಿಲ್ವಾ ಅಂತ ನಮಗನ್ನಿಸ್ತದೆ. ಇವ್ರಿಗೆ ಏನಾದರೂ ರೈತರ ಪರ ಕಾಳಜಿ ಇದೆ ಅಂತಕ್ಕಂಥದ್ದಾಗಿದ್ದರೆ, ನಿಜವಾಗ್ಲೂ ಅನ್ನದಾತರ ಬಗ್ಗೆ ಕಾಳಜಿ ಕಕಳತಿ ಅಂತಕ್ಕಂಥದ್ದು ಏನಾದರೂ ಇವ್ರಿಗೆ ಕರುಣೆ ಇತ್ತು ಅಂದರೆ, ಆ ರೈತರು ಅನ್ನ ಉಣ್ತಕ್ಕಂಥವ್ರು ಏನಾದರೂ ಇದ್ರು ಅಂದರೆ ಇವರು ಈ ರೈತರ ಬಗ್ಗೆ ಬೇಡಿಕೆಗಳ ಬಗ್ಗೆ ಚರ್ಚೆ ಮಾಡಬೇಕಾಗಿತ್ತು. ಸಾಲ ಮನ್ನಾ, ತೊಗರಿ ಖರೀದಿ ಕೇಂದ್ರ ವಿಷಯನ ಯಾವುದೇ ಕಾರಣಕ್ಕೂ ಕಿಂಚಿತ್ತು ಅದ್ರ ಬಗ್ಗೆ ಕಾಳಜಿ ವಹಿಸ್ತಾ ಇಲ್ಲ. ಕೇವಲ ತೋರಿಕೆಗಾಗಿ ಮಾತಾಡ್ತಕ್ಕಂಥ ಅಂದರೆ ಉತ್ತರ ಕರ್ನಾಟಕ ಭಾಗ, ಇವತ್ತು ಕಲ್ಯಾಣ ಕರ್ನಾಟಕ ಭಾಗ ಅಭಿವೃದ್ಧಿ ಅಂತ ತೋರಿಕೆಗಾಗಿ ಇವತ್ತು ಮಾತಾಡ್ತಾರೆ, ನಾಳೆ ಮಾತಾಡ್ತಾರೆ ಅಂತ ನೋಡ್ಕೊಂಡು ಗಪ್ ಕೊಡ್ಬೇಕೆ ವಿನ ಹೋರಾಡಿಸದೆ ಬಡಿತಕ್ಕಂಥ ಇದೊಂದು ಕುತಾಂತ್ರ ಇರ್ತಕ್ಕಂಥ ಮಾತನ್ನು ಹೇಳಕ್ ಬಯಸ್ತಾ ಇದ್ದೀನಿ. ಈಗ ನಿನ್ನೆ ಅಧಿವೇಶನಕ್ಕೂ ಮುನ್ನ ಬಿಜೆಪಿ ಏನು ಬೆಳಗಾವಿ ಅಧಿವೇಶನದ ವಿಧಾನಸಭಾ ಏನು ಸೌಧ ಇದೆ ಮುತ್ತಿಗೆ ಹಾಕುವಂತಹ ಕೆಲಸ ಮಾಡ್ತು. ಇದು ಕೂಡ ತೋರಿಕೆನ
ನಾವು ಹೇಳಕ್ಕೆ ಬಯಸ್ತಾ ಇದ್ದೀವಿ, ನಾವು ಒಂದೇ ಮಾತನ್ನು ಹೇಳಕ್ ಬಯಸ್ತೀವಿ, ಕರ್ನಾಟಕ ರಾಜ್ಯದ ವಿಧಾನಸಭೆ ವಿರೋಧ ಪಕ್ಷದ ನಾಯಕರಿದ್ದಾರೆ, ಅವರು ಕೂಡ MLAಗಳಿದ್ದಾರೆ. ನಾನು ಹೇಳಕ್ಕೆ ಬಯಸ್ತೀನಿ, ನೀವು ವಿಧಾನಸೌಧ ಹೊರಗಡೆ ಹೋರಾಟ ಮಾಡೋದೇನೆ ಇವತ್ತು ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ ರೋಡ್ಗಳು ಸತ್ಯಾನಾಶ ಆಗ್ಯಾವ, ಸರ್ಕಾರಿ ಶಾಲೆಗಳನ್ನು ತೆಗೆಯಕ್ಕೆ ಹೊರಟಿದ್ದಾರೆ. ಸರ್ಕಾರಿ ಶಾಲೆಗಳು ಉಳಿಬೇಕು. ಸರ್ಕಾರಿ ಶಾಲೆಗಳನ್ನು ತೆಗೆದು ಇವತ್ತು ಪಂಚಾಯಿತಿ ಮಟ್ಟದಲ್ಲಿ ಮಾತ್ರ ಇವತ್ತು ಒಂದು ಸ್ಕೂಲ್ಗಳನ್ನು ತೆರೆದು ಬಡವರ ರೈತರ ಮಕ್ಕಳು, ಬಡವರ ಮಕ್ಕಳು, ಕಾರ್ಮಿಕರ ಮಕ್ಕಳು, ದುಡಿಯುವ ವರ್ಗದ ಜನರು ಇವತ್ತು ಬಡವರ ಮಕ್ಕಳ ಭವಿಷ್ಯದ ಮೇಲೆ ಬರೆ ಎಳಿತಕ್ಕಂಥ ಧ್ವನಿ ಎತ್ತಕ್ಕಂಥದ್ದು ವಿಧಾನಸೌಧ ಒಳಗಡೆ ಬೇಕಾದ್ರೆ ಅವರು ಹೋರಾಟ ಮಾಡಲಿ, ಪಾರ್ಲಿಮೆಂಟ್ ಎದುರುಗಡೆ ಹೋರಾಟ ಮಾಡಲಿ, ಹೊರಗಡೆ ಹೋರಾಟ ಮಾಡ್ತಕ್ಕಂಥದ್ದು ಡಾಂಬಿಕತನ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಬಯಸ್ತೀವಿ. ಯಾಕೆ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಇವರಿಗೇನಾದರೂ ನಿಜವಾಗ್ಲೂ ರೈತರ ಬಗ್ಗೆ ಕಾಳಜಿ, ರೈತರ ಸಾಲ ಮನ್ನಾ ಮಾಡಲಿ, ಎರಡೂ ಸರ್ಕಾರ ಕೊಡಲಿ, ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಕೊಡಿ, ಮತ್ತು ಇವತ್ತು ಹೊರದೇಶದ ತೊಗರಿ ಮೇಲೆ ಇಂಪೋರ್ಟ್ ಡ್ಯೂಟಿ ಹಾಕಿ ಇಡೀ ಮಾರುಕಟ್ಟೆಯನ್ನು ಸತ್ಯಾನಾಶ ಮಾಡ್ತಾರೆ, ಅದ್ರ ಬಗ್ಗೆ ಒಬ್ಬರು ಧ್ವನಿ ಎತ್ತಲ್ಲ. ಇವತ್ತು ಬೆಂಬಲ ಬೆಲೆ ಇಲ್ಲ ಮಾರ್ಕೆಟ್ನಲ್ಲಿ. ಇವತ್ತು ನಮ್ಮಲ್ಲಿ APMC ಗಂಜಿನಲ್ಲಿ ನೋಡಿದರೆ 6,500ರಿಂದ 7,000 ರೂಪಾಯಿ, 5,500ದಿಂದ 6,500 ರೂಪಾಯಿ, ಪೌಣೆ 7,000 ರೂಪಾಯಿ ಲಾಸ್ಟ್ ರೇಟ್ ತೊಗರಿದು. ಇವತ್ತು MSP ಎಷ್ಟಿದೆ? 8,000 ಇದೆ. ಒಬ್ಬ ರೈತ ಒಂದು ಎಕರೆ ತೊಗರಿ ಬಿತ್ತಬೇಕಾಯ್ತು ಅಂತ ಕೇಳಿದ್ರೆ ಕನಿಷ್ಠ ಅದರ ಖರ್ಚನ್ನು ಬರ್ತಕ್ಕಂಥದ್ದು 8,500ರಿಂದ 9,000 ರೂಪಾಯಿನ ಖರ್ಚು ಬರ್ತದೆ. ಗೊಬ್ಬರದ ರೇಟ್ ಜಾಸ್ತಿ, ಬೀಜದ ರೇಟ್ ಜಾಸ್ತಿ, ಇದ್ರ ಬಗ್ಗೆ ಲಾಗೋಡಿ ಜಾಸ್ತಿ, ಅದ್ರ ಬಗ್ಗೆ ಕಾಳಜಿ ಇಲ್ಲ ಅವ್ರಿಗೆ. ಎಸ್, ಅದೇ ರೀತಿಯಾಗಿ ಈಗ ತಾವು ಗೊಡ್ಡೋದಂತಹ ಸಂಪೂರ್ಣ ಬೆಳೆನ ತಗೊಂಡು ಹೋಗ್ತಾ ಇದ್ದೀರಿ, ಅಲ್ಲಿ ಯಾವ ರೀತಿಯಾದ ಪ್ರತಿಭಟನೆಯನ್ನ ಅಧಿವೇಶನದ ಎದುರುಗಡೆ ಮಾಡೋರಿದ್ರಿ? ನಾವು ಹೇಳಕ್ಕೆ ಬಯಸ್ತೀವಿ, ನಾವು ಇವತ್ತಿಗೆ 2 ದಿನ ಕಾದ್ ನೋಡಿದೆ, ಏನಾದ್ರು 2 ದಿನದಲ್ಲಿ ತೊಗರಿ ಬೆಳೆಗಾರ ಬಗ್ಗೆ ಚರ್ಚೆ ಮಾಡ್ತಾರೇನೋ, ಗೊಡ್ಡೋದು ತೊಗರಿ ಬಗ್ಗೆ ಅಂದ್ರೆ ಡಿಸ್ಕಷನ್ ಮಾಡ್ತಾರೇನೋ ಅಂತ ಕಾದಿದ್ದೇವೆ ಇಲ್ಲಿವರೆಗೂ. ಇವತ್ತು ನಾವು ಬೇಸತ್ತಿ ಗೊಡ್ಡೋದು ತೊಗರಿ ಅವ್ರ ಎದುರು ಮಾರಿ ಮೇಲೆ ಒಕ್ಕಾಡಿ ಬರೋಣ, ಬೆಳಗಾವಿ ಸುವರ್ಣಸೌಧ ಎದುರುಗಡೆ ಒಕ್ಕಾಡಿ ಬರೋಣ ಅಂತಕ್ಕಂಥದ್ದನ್ನ ಇವತ್ತು ಕರ್ನಾಟಕ ಪ್ರಾಂತರ್ಯ ಸಂಘ, ಕಲಬುರಗಿ ಜಿಲ್ಲೆ, ಕಲ್ಯಾಣ ಕರ್ನಾಟಕ ನಾಡಿನ ಈ ಗೊಡ್ಡೋದು ತೊಗರಿ ಬಗ್ಗೆ ಚರ್ಚೆ ಮಾಡಿ ಅವ್ರಿಗೆ ಪರಿಹಾರ ಕೊಡ್ರಿ, ಸಾಲ ಮನ್ನಾ ಮಾಡ್ರಿ, ರೈತರ ಆತ್ಮಹತ್ಯೆಗಳನ್ನ ತಡೆಗಟ್ರಿ ಅಂತಕ್ಕಂಥ ಮಾತನ್ನ, ಮತ್ತೆ ಗೊಬ್ಬರದ ರೇಟು, ಬೀಜದ ರೇಟು, ಔಷಧ ರೇಟನ್ನ ಕಮ್ಮಿ ಮಾಡ್ರಿ ಅಂತಕ್ಕಂಥ ಮಾತನ್ನು ಒತ್ತಾಯ ಮಾಡಕ್ಕೆ ಇಲ್ಲಿಂದ ಕಲಬುರಗಿ ಜಿಲ್ಲಾ DC ಕಚೇರಿ ಮೂಲಕ, DC ಅವ್ರ ಮೂಲಕ ಮನವಿ ಪತ್ರವನ್ನು ಕೊಟ್ಟು ಬೆಳಗಾವಿ ಸುವರ್ಣಸೌಧ ಚಳಿಗಾಲದ ಅಧಿವೇಶನಕ್ಕೆ ನಾವು ಇದೊಂದು ಜಾಥಾ ಹೋಗ್ತಾ ಇದ್ದೀವಿ ಅಂತಕ್ಕಂಥ ಮಾತನ್ನು ಹೇಳಕ್ಕೆ ಬಯಸ್ತಿದ್ದೆ. ಈಗಾಗಲೇ ಹೇಳ್ತಿದ್ರು, ನಾವು 2 ದಿನಗಳ ಕಾಲ ನಿರಂತರವಾಗಿ ಕಾದ್ವಿ, ಆದರೆ ಯಾವುದೇ ರೀತಿಯಾದಂತಹ ತೊಗರಿ ಬೆಲೆ ಬಗ್ಗೆ ಮತ್ತು ರೈತರ ಬೆಲೆ ಬಗ್ಗೆ ಯಾವುದೇ ರೀತಿ ಚರ್ಚೆ ಆಗದೇ ಇರೋ ಹಿನ್ನೆಲೆಯಲ್ಲಿ ನಾವು ಇಲ್ಲಿಂದ ಬೆಳಗಾವಿ ಅಧಿವೇಶನಕ್ಕೆ ಗೊಡ್ಡು ಹೋಗಿರ್ತಕ್ಕಂತಹ ತೊಗರಿಗಳನ್ನು ತೆಗೆದುಕೊಂಡು ಹೋಗ್ತಾ ಇದ್ದೀವಿ ಅಂತ ಶರಣಬಸಪ್ಪ ಮಾಮಶೆಟ್ಟಿ ಅವರು ಹೇಳಿದ್ರು. ಈಗ ರೈತರ ಬಗ್ಗೆ ಕಾಳಜಿಯನ್ನು ವಹಿಸಬೇಕಾದಂತಹ ಸರ್ಕಾರ ನಿರ್ಲಕ್ಷ್ಯ ತೋರ್ತಾ ಇದೆ, ಇದ್ರ ವಿರುದ್ಧ ನಾವು ಪ್ರತಿಭಟನೆಯನ್ನು ಮಾಡ್ತೀವಿ ಅಂತ ಅವರು ಇವತ್ತು ಹೇಳಿದ್ದಾರೆ. ಕ್ಯಾಮ್ರಾ ಪರ್ಸನ್ ಅರುಣ್ ಜೊತೆ RJ32 ಕನ್ನಡ TV, ರಾಘವೇಂದ್ರ, ಕಲಬುರಗಿ.